ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಾನ್ಯಾ ವ್ಲಾಗ್ಸ್. ಇವತ್ತು ನಾನು ಫ್ರೈಡೇ ಆಫ್ಟರ್ನೂನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾನೇ ದಿನಗಳಿಂದ ಫಂಟ್ಯೂರಾಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಇವತ್ತು ಲೂಲು ಮಾಲಲ್ಲಿರೋ ಫಂಟ್ಯೂರಾಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಬೇಗನೆ ಹೊರಡಬೇಕು ಅಂತ ಅನ್ಕೊಂಡ್ವಿ, ಬಟ್ ಫ್ರೈಡೇ ಆಗಿದ್ರಿಂದ ಬೇಗ ಹೊರಡೋದಕ್ಕಾಗಲಿಲ್ಲ. ಟ್ರಾಫಿಕ್ ತುಂಬಾನೇ ಜಾಸ್ತಿ ಇದ್ದಿದ್ರಿಂದ ಕ್ಯಾಬ್ ಕೂಡ ತುಂಬ ಲೇಟಾಗಿ ಬಂತು. ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ ಕ್ಯಾಬ್ಗೆನೆ. ಸೆಹರ್ದು ಈವ್ನಿಂಗ್ ನ್ಯಾಪ್ ಟೈಮ್ ಇದು. ಸೊ ನೋಡಿ, ಅವಳು ಕೂಡ ಸ್ವಲ್ಪ ಆಫ್ ಆಗಿದ್ದಾಳೆ. ಫಂಟ್ಯೂರಾಗಿ ಹೋಗ್ತಾ ಇದೀವಿ ಅಂತ ಹೇಳಿದ ತಕ್ಷಣ ಸೆಹರ್ ನೋಡಿ ಎದ್ಬಿಟ್ಟು ಎಷ್ಟು ಹ್ಯಾಪಿ ಆಗಿದ್ದಾಳೆ. ಹೆಬ್ಬಾಳಲ್ಲಂತೂ ತುಂಬಾನೇ ಟ್ರಾಫಿಕ್ ಇತ್ತು ಫ್ರೆಂಡ್ಸ್. ಅದಾದ್ಮೇಲೆ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆದ್ಮೇಲೆ ರೀಚ್ ಆದ್ವಿ. ನೋಡಿ, ಆಚೆಯಿಂದ ಮಾಲ್ ಹೇಗೆ ಕಾಣಿಸ್ತಾ ಇದೆ. ಸೆಹರ್ ನೋಡಿ ಇವಾಗ ಎಷ್ಟು ಎಕ್ಸೈಟೆಡ್ ಆಗಿ ಕಾಣಿಸ್ತಾ ಇದ್ದಾಳೆ. ಸೊ ಅಲ್ಲಿ ರೀಚ್ ಆದ್ಮೇಲೆ ಸೆಹರ್ದು ಕೂಡ ಸ್ವಲ್ಪ ಫೋಟೋಸ್ನ ಕ್ಲಿಕ್ ಮಾಡಿದ್ದೆ. ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ವಿಡಿಯೋಸ್ ಕೂಡ ತಗೊಂಡು ಮಾಲ್ ಒಳಗಡೆ ಎಂಟರ್ ಆಗ್ತಾ ಇದೀವಿ. ನ್ಯೂ ಇಯರ್ ಆಫರ್ಸ್ ಇದ್ದಿದ್ರಿಂದ ಹೈಪರ್ ಮಾರ್ಟ್ ಅಲ್ಲಿ ತುಂಬಾನೇ ಕ್ರೌಡ್ ಇತ್ತು. ಒಳಗಡೆನೂ ನೋಡಿ ಡೆಕೋರೇಷನ್ ಕೂಡ ಎಷ್ಟು ಚೆನ್ನಾಗಿದೆ. ಫೋಟೋಸ್ ತಗೊಳ್ಳೋರು ಕೂಡ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಕಾಣಿಸುತ್ತೆ. ಈ ಡೆಕೋರೇಷನ್ ನೋಡಿ ಫೋಟೋಸ್ಗೆ ತುಂಬಾ ಚೆನ್ನಾಗಿದೆ. ಮಾಲಲ್ಲಿರೋ ಝೂಡಿಯೋ ಕೂಡ ಹೋಗಿದ್ವಿ. ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿದೆ. ಫಂಟ್ಯೂರಾ ಥರ್ಡ್ ಫ್ಲೋರ್ ಅಲ್ಲಿ ಇದ್ದಿದ್ರಿಂದ ನಾವು ಕೆಳಗಡೆ ಎಲ್ಲೂ ಅಷ್ಟು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಲ್ಲ. ಸೊ ಡೈರೆಕ್ಟ್ ಆಗಿ ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಫುಡ್ ಕೋರ್ಟ್ ರೀಚ್ ಆಗಿದ ತಕ್ಷಣ ಸೆಹರ್ ಕೂಡ ಬರ್ಗರ್ ಬೇಕು ಅಂತ ಹೇಳ್ತಾ ಇದ್ಲು. ಬರ್ಗರ್ ಕಿಂಗ್ ಅಲ್ಲಿ ನಮ್ಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಮೆಕ್ಡಿಲೇ ನಾವು ಮೀಲ್ನ ಆರ್ಡರ್ ಮಾಡಿದ್ವಿ. ಇದ್ದಿದ್ರಿಂದ ಆರ್ಡರ್ನ ಪ್ಲೇಸ್ ಮಾಡೋದಕ್ಕೆ ತುಂಬಾ ಈಸಿ ಆಯ್ತು. ಆರ್ಡರ್ನ ಕಲೆಕ್ಟ್ ಮಾಡ್ಕೊಂಡು ನಾವು ಕೂಡ ನಮ್ಮ ತಮ್ಮನ ಲೈಟಾಗಿ ಫಿಲ್ ಮಾಡ್ಕೊಂಡ್ವಿ. ಸೆಹರ್ಗೆ ಕೋಲ್ಡ್ ಇದ್ದಿದ್ರಿಂದ ಅವ್ಳು ಕಂಪ್ಲೀಟ್ ಒಂದು ಮೀಲ್ ತಗೊಂಡಿಲ್ಲ, ಜಸ್ಟ್ ಒಂದು ಬರ್ಗರ್ ಮಾತ್ರ ಆರ್ಡರ್ ಮಾಡಿದ್ವಿ. ಬಟ್ ಸ್ಟಿಲ್
ಸೆಹರ್ಗೆ ಹೋಗ್ಬೇಕು ಅಂತ ನೋಡಿ ಎಷ್ಟು ಹಠ ಮಾಡ್ತಾ ಇದ್ದಾಳೆ. ರೀಸನ್ ಹೇಳಿ ಸೆಹರ್ನ ಡೈವರ್ಟ್ ಮಾಡಿಬಿಟ್ವಿ ಕೋಕಿಂದ. ನೋಡಿ ನಾವು ಕೋಕ್ ಕೊಟ್ಟಿಲ್ಲ ಅಂತ ಅವಳು ನಮಗೆ ಫ್ರೆಂಚ್ ಫ್ರೈಸ್ ಕೊಡ್ತಾ ಇಲ್ಲ. ಅದಾದ್ಮೇಲೆ ನಾವು ಫಂಟ್ಯೂರಾಗಿ ಎಂಟ್ರಿ ಕೊಟ್ವಿ. ಸೆಹರ್ ಅಂತೂ ಫುಲ್ ಹ್ಯಾಪಿ ಆಗ್ಬಿಟ್ಲು ನೋಡಿದ ತಕ್ಷಣ. ನೋಡಿ ಮತ್ತೆ ಅವಳ ಟ್ಯಾಂಟ್ರಮ್ ಸ್ಟಾರ್ಟ್ ಆಯ್ತು. ಫುಲ್ ವೈಡ್ ವೆರೈಟಿ ಆಫ್ ಗೇಮ್ಸ್ ಇತ್ತು. ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೆ ಎಲ್ಲರಿಗೂ ರೈಡ್ಸ್ ಇದೆ ಇಲ್ಲಿ. ಫಂಚೂರ ಎಲ್ಲ ಹೇಗಿದೆ ಅಂತ ಫಸ್ಟ್ ನಾವೆಲ್ಲಾನು ಎಕ್ಸ್ಪ್ಲೋರ್ ಮಾಡಿದ್ವಿ. ಎಲ್ಲ ರೈಡ್ಸ್ ಡಿಫ್ರೆಂಟ್ ಪ್ರೈಸಸ್ ಇದೆ. 70 rupees, 80 rupees ಆ್ಯಂಡ್ ಜಿಪ್ ಲೈನ್ ಮೇಜರ್ 400 rupees. ಸೊ ಈ ಥರ ಡಿಫ್ರೆಂಟ್ ಗೇಮ್ಸ್ ಎಲ್ಲನೂ ಒಂದೊಂದು ಪ್ರೈಸಲ್ಲಿ ಫಿಕ್ಸ್ ಆಗಿತ್ತು. ಕೆಲವು ಗೇಮ್ಸ್ ಮಕ್ಕಳ ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಗೇಮ್ಸ್ ಸೆಹರ್ಗೆ ಆಡೋಕ್ಕೆ ಆಗಿಲ್ಲ, ಯಾಕಂದರೆ ಅವಳ ಹೈಟ್ ತುಂಬ ಕಡಿಮೆ ಇತ್ತು. ಫಸ್ಟ್ ನಾವು ಎಲ್ಲ ಗೇಮ್ಸ್ನ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ನಾವು ಕಾರ್ಡ್ ಯಾವ್ದು ತಗೋಬೇಕು ಅಂತ ಡಿಸೈಡ್ ಮಾಡಿದ್ವಿ. ಗೇಮ್ಸು ತುಂಬ ಚೆನ್ನಾಗಿದೆ. ಸೊ ಎಲ್ಲಾನು ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಕಾರ್ಡ್ನ ಪರ್ಚೇಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಆ ಕಾರ್ಡ್ನ ಪರ್ಚೇಸ್ ಮಾಡೋವರೆಗೂ ಸೆಹರ್ಗೆ ಪೇಷನ್ಸ್ ಇರಲಿಲ್ಲ ನೋಡಿ. ಇದನ್ನ ಮಿನಿ ವಂಡರ್ಲಾ ಅಂತಾನು ಹೇಳ್ತಾರೆ. ಬೇಸಿಕ್ ಕಾರ್ಡ್ ಚಾರ್ಜಸ್ ಬಂದ್ಬಿಟ್ಟು 1000 rupees ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಮಗೆ ಅದೇ ವರ್ತ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ಅದೇ ತಗೊಂಡ್ವಿ. ಕಾರ್ಡ್ ತಗೊಂಡು ಸೆಹರ್ ಜೊತೆ ಫಸ್ಟ್ ರೈಡ್ನ ಎಂಜಾಯ್ ಮಾಡೋಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೆಹರ್ ಅಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾಳೆ. ಸೆಕೆಂಡ್ ರೈಡ್ನ ಎಂಜಾಯ್ ಮಾಡೋದಕ್ಕೆ ಸೆಹರ್ ಅವ್ರ ಫಾದರ್ ಜೊತೆ ಹೋಗ್ತಾ ಇದ್ದಾಳೆ.
ನೋಡಿ ಮತ್ತೆ ಅಳ್ತಾ ಇದ್ದಾಳು ಅವಳು. ಸೊ ಈ ತರ ಚಿಕ್ಕ ಚಿಕ್ಕ ಕಾರ್ ರೈಡ್ಸ್ ಕೂಡ ಸಹ ತುಂಬಾನೇ ಎಂಜಾಯ್ ಮಾಡಿದ್ಲು. ಜೊತೆ ನಾನು ಇನ್ನೊಂದು ಜಂಗಲ್ ರೈಡ್ಗೆ ಕೂಡ ಹೋಗಿದ್ದೆ. ಸೊ ನೋಡಿ ಅಲ್ಲಿ ಏಮ್ ಮಾಡಿ ಶೂಟ್ ಮಾಡಬೇಕು. ಸೊ ಇಲ್ಲಿ ಎಲ್ಲ ಆನಿಮಲ್ಸ್ ಕೂಡ ಅಲ್ಲಲ್ಲಿ ಪ್ಲೇಸ್ ಮಾಡಿದ್ದಾರೆ. ಈ ರೈಡ್ ತುಂಬಾ ಕ್ರೇಜಿ ಆಗಿತ್ತು ಫ್ರೆಂಡ್ಸ್. ಸೆಹರ್ ಕೂಡ ಏಮ್ ಮಾಡಿ ಶೂಟ್ ಮಾಡಕ್ ಟ್ರೈ ಮಾಡ್ತಾ ಇದ್ಲು. ಬಂದು ನಾವು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆಲ್ಮೋಸ್ಟ್ ಸೆಹರ್ ಒಂದು 10 to 11 ಗೇಮ್ಸ್ನ ಎಂಜಾಯ್ ಮಾಡಿದ್ಲು. ಸೊ ಇದು ಬಂದು ಒಳ್ಳೆ ಲಾಸ್ಟ್ ರೈಡ್. ಅದಾದ ನಂತರ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಸೆಹರ್ಗಂತೂ ಫಂಟ್ಯೂರಿಂದ ಆಚೆ ಬರೋಕ್ಕೆ ಇಷ್ಟನೇ ಇರಲಿಲ್ಲ. ಬಟ್ ಸಂಹೌ ಅವಳಿಗೆ ಕನ್ವಿನ್ಸ್ ಮಾಡಿ ಆಚೆ ಕರ್ಕೊಂಡ್ಬಂದ್ವಿ. ಬಿಗ್ ಡೇಸ್ ಆಕ್ಷನ್ ನಡೀತಾ ಇದ್ದಿದ್ರಿಂದ ಸೊ ಎಲ್ಲರನ್ನೂ ಅಟ್ರಾಕ್ಟ್ ಮಾಡೋದಕ್ಕೆ ಅಲ್ಲಿ ಮ್ಯೂಸಿಕ್ ಕೂಡ ನಡೀತಾ ಇತ್ತು. ನಾವಿಲ್ಲಿ ತುಂಬಾನೇ ಎಂಜಾಯ್ ಮಾಡಿದ್ವಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ಬೋದು. ಮಾಲ್ ಆಚೆಯಿಂದ ನೈಟ್ ವ್ಯೂ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇವತ್ತಿನ ಈ ನನ್ನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಯಾರಾದರೂ ಹೊಸಬರು ನನ್ನ ಬ್ಲಾಗ್ನ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye-bye.